ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 5 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ಡೇ 3 ಡೇ 4 ಎಷ್ಟು ವೆಯ್ಟ್ ಇತ್ತು, ಏನು 2 ಡೇಸ್ ಮಾತ್ರನೇ ಮಾಡೋಕ್ಕಾಗಿದ್ದು ಸ್ನೇಹಿತರೆ. ಆಮೇಲೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಅರ್ಜೆಂಟ್ ಔಟ್ಸೈಡ್ ಹೋಗಬೇಕಿತ್ತು. ಸೊ ಹಾಗಾಗಿ ಒಂದಿನ ಮನೇಲಿರಲಿಲ್ಲ. ಸೊ ಡೇ 3 ಡೇ 4 ಔಟ್ಸೈಡೇ ಇದ್ದಿದ್ದರಿಂದ ಡಯಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ 2 ದಿನವೂ ವೆಯ್ಟ್ ಚೆಕ್ ಮಾಡಿದ್ದೀನಿ, ಎಷ್ಟಿದೆ ಏನು ಅನ್ನೋದು ಫುಲ್ ಡೀಟೇಲ್ ಆಗಿ ಹೇಳಿದ್ದೀನಿ. ಹಾಗೆ ವೆಯ್ಟ್ ಎಷ್ಟಾಗಿದ್ದೀನಿ ಅನ್ನೋದು ಕೂಡ ತೋರಿಸ್ತೀನಿ. ಹಾಗೆ ಒಂದು ವಿಷಯದ ಬಗ್ಗೆ ನಾನು ಮಾತಾಡಬೇಕು, ಇದು ಯಾರೂ ತಪ್ಪಾಗಿ ತಿಳ್ಕೊಬೇಡಿ, ಇದು ಬ್ಯಾಡ್ ಕಮೆಂಟ್ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಸೊ ಅವ್ರ ಬಗ್ಗೆ ನಾನು ಮಾತಾಡಬೇಕು, ಅದೇನು ಎತ್ತ ಅಂತ ಕೂಡ ಹೇಳ್ತೀನಿ. ಮೊದಲನೇದಾಗಿ ಸಾರಿ, 2-3 ಡೇಸಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ನಾನು ಮಾಡೋಕ್ಕಾಗಿಲ್ಲ. ಎಮರ್ಜೆನ್ಸಿ ಅಂದರೆ ಸ್ವಲ್ಪ ಔಟ್ಸೈಡ್ ಹೋಗಬೇಕಿತ್ತು, ಯಾವ ಥರ ತೊಂದರೆ ಏನಿಲ್ಲ, ಸ್ವಲ್ಪ ಅರ್ಜೆಂಟ್ ಹೋಗಬೇಕಿತ್ತು. ಹಾಗಾಗಿ ನಾನು 1 or 2 ಡೇಸು ಮನೇಲಿರಲಿಲ್ಲ. ಓಕೆನಾ. ಸೊ ಡೇ 3ಯಲ್ಲಿ ಬಂದುಬಿಟ್ಟು ನನ್ನ ವೆಯ್ಟ್ ನೋಡೋದಾದರೆ 72.5 ಆಗಿತ್ತು ಸ್ನೇಹಿತರೆ. ಡೇ 4ಅಲ್ಲೂ ಕೂಡ 72.5 ಆಗಿತ್ತು. ಅಲ್ಲಿ ಔಟ್ಸೈಡ್ ಹೋಗಿದ್ನಲ್ವ, ಸೊ ಅದೇನಾಯಿತು, ಸ್ವಲ್ಪ ಅವ್ರ ಮನೇಲಿ ಅದು ಇದು ಎಲ್ಲ ಮಾಡಿರ್ತಾರಲ್ವ, ತಿಂದಿದ್ದು ಇನ್ನೊಂದು ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಥರ ಆಗಿತ್ತು. ಔಟ್ಸೈಡ್ ಹೋದಾಗ ಸಡನ್ನಾಗಿ ನಾವು ಬೇರೆಯವ್ರ ಮನೇಲಿ, ನಾನು ಯಾವಾಗಲೂ ಹೇಳ್ತೀನಲ್ವ, ಸೊ ಇದು ಅವ್ರ ಮನೆಯಲ್ಲೇ ವೀಡಿಯೋ ಮಾಡ್ಕೊಂಡಿದ್ದು ಕೂಡ, ಅವ್ರ ಮನೇಲೂ ಕೂಡ ಡೇ 4ಅಲ್ಲಿ ವೆಯ್ಟ್ ನೋಡೋದಾದರೆ 72.5 ಆಗಿತ್ತು. ಓಕೆನಾ. ಸೊ ಡೇ 2ಗಿಂತ 250 ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದೆ. ಬಟ್ ಡೇ 5 ಇವತ್ತು ಬೆಳಗ್ಗೆ ನಾನು ವೆಯ್ಟ್ ನೋಡಿಕೊಂಡಾಗ 150 ಗ್ರಾಮ್ಸು ಜಾಸ್ತಿ ಆಗಿದೆ. ಅದು ಅದೇ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ನಲ್ಲ, ಇನ್ನು ಪೀರಿಯಡ್ಸಲ್ಲಿ ಬೇರೆ ಇದ್ನಲ್ವ. ಸೊ ಇವತ್ತಿಗೆಲ್ಲ ಕ್ಲಿಯರ್ ಆಯಿತು ಸ್ನೇಹಿತರೆ. ಸ್ವಲ್ಪ ಡೇ 4 ಡೇ 5ವರೆಗೂ ಬಂದಿದ್ದಾಯಿತು. ಸೊ ನಾಳೆಯಿಂದ ಎಕ್ಸಸೈಸಸ್ಸು ಮಾಡೋಣ ಅಂತ ಅಂದ್ಬಿಟ್ಟು, ನನಗೆ ಭಯ ಸ್ನೇಹಿತರೆ, ಜಾಸ್ತಿ ಮಾಡಿಬಿಟ್ರೆ ಪೇಯ್ನಲ್ಲಿ ಏನಿದಾಗುತ್ತೆ ಅಂತ. ಸೊ ನಾಳೆಯಿಂದ ಪಕ್ಕ ನಾನು ಎಕ್ಸಸೈಸ್ ಅನ್ನೋದು ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆನಾ. ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ತೊಗೊತಾ ಇರೋವಂಥದ್ದು, ನನಗೆ ಈ ನಾನ್ ವೆಜ್ ಇಲ್ಲದೇ ಇರೋ ದಿವಸ ಪ್ರೋಟೀನ್ಗೆ ಹುಡ್ಕೋ ಪಾಡಿದೆಯಲ್ಲ, ನನ್ನ ಪಾಡು ನಾಯಿ ಪಾಡು ಅಂತ ಹೇಳ್ಬೋದು. ಏನು ತಿಂದರೆ ಪ್ರೋಟೀನ್ ಸಿಗುತ್ತೆ ಬಾಡಿಗೆ, ಏನು ತಿಂದರೆ ಪ್ರೋಟೀನ್ ಸಿಗುತ್ತೆ ಅನ್ನೋ ಥರನೇ ಮೈಂಡ್ಸೆಟ್ ಇರುತ್ತೆ. ಓಕೆನಾ. ಸೊ ಇವತ್ತು ನಾನು ಪ್ರೋಟೀನ್ಗೆ ಏನೆಲ್ಲ ತೊಗೊತಾ ಇದ್ದೀನಿ, ಹಾಗೆ ಒಂದು ಸೂಪರ್ ಆಗಿರೋವಂಥ ಪ್ರೋಟೀನ್ಗೆ ವೆಜಿಟೇರಿಯನ್ ಆಗಿರಲಿ ನಂತರ ಇರೋರಿಗೆ ಒಂದು ಸೂಪರ್ ಐಡಿಯಾನ ಕಂಡುಹಿಡ್ದಿದ್ದೀನಿ, ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ ನೋಡಿ. ಓಕೆನಾ. 2 ಚೇಪೆಕಾಯಿ, 200 ಗ್ರಾಮ್ಸ್ ಆಫ್ ಚೇಪೆಕಾಯಿ ತೊಗೊಂಡಿದ್ದೀನಿ, ಒಂದು 50 ಗ್ರಾಮ್ಸ್ ಆಫ್ ಪಪಾಯ ತೊಗೊಂಡಿದ್ದೀನಿ, 10 ಗ್ರಾಮ್ಸ್ ಆಫ್ ಗೋಡಂಬಿ ತೊಗೊಂಡಿದ್ದೀನಿ. ಓಕೆನಾ. ಅದಾದಮೇಲೆ ಇದಿಷ್ಟು ತಿಂದರೂ ಪ್ರೋಟೀನ್ ಸಾಕಾಗಲ್ಲ, ಇದೆಲ್ಲ ತಿಂದರೆ ಒಂದು 8 ಗ್ರಾಮ್ ಪ್ರೋಟೀನ್ ಅಷ್ಟೇ ಸ್ನೇಹಿತರೆ. ಒಂದು 8ರಿಂದ 10 ಗ್ರಾಮ್ ಕೂಡ ಕಮ್ಮಿನೇ ಅಷ್ಟಿರಬಹುದು. ಆಮೇಲೆ ರೋಸ್ಟೇಜ್ ಚೆನ್ನ, ಉರ್ಗಡ್ಲೆ ಅಂತ ಏನಂತೀವಿ, ಅದನ್ನು ಒಂದು 20 ಗ್ರಾಮ್ಸ್ ತೊಗೊಂಡೆ. ಸೊ ನೀವು ನಾನು ತೊಗೊಂಡಂಗೆ ತೊಗೋಬೇಕು ಅನ್ನೋದಿಲ್ಲ, ಯಾವಾಗಾದರೂ ನಿಮ್ಗೆ ಆ ಸ್ನ್ಯಾಕ್ ಐಟಮ್ ಸಿಕ್ಕಿದಾಗ ನೀವು ತೊಗೊಳ್ಳಿ. ಇಲ್ಲಿ ನಾನು ಗೋಡಂಬಿ ತಿಂತಾಯಿದ್ದೀನಿ ಅಂತ ತಿನ್ನಬೇಕು ಅಂತ ಏನಿಲ್ಲ. ಗೋಡಂಬಿಯಲ್ಲಿ ಗುಡ್ ಫ್ಯಾಟ್ಸು ಇರುತ್ತೆ. ಹಾಗೆ 10 ಗ್ರಾಮ್ಸಲ್ಲಿ ಅರೌಂಡ್ ಒಂದು 3 ಗ್ರಾಮ್ಸ್ 4 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ. ಓಕೆನಾ. ಸೊ ಹಾಗಾಗಿ ಕರೆಕ್ಟಾಗಿ ಹೇಳ್ತಾ ಇದ್ದೀನ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ತಿಳ್ಕೊಂಡಿರೋ ಪ್ರಕಾರ, ಮರ್ತೋಗಿದ್ದೀನಿ, ಬೆಳಗ್ಗೆ ಎಲ್ಲ ನೋಡಿದೆ ಮತ್ತೆ ಹೊಡೆದೆ. ಈ 20 ಗ್ರಾಮ್ಸಷ್ಟು ಪ್ರೋಟೀನ್ ಇದು ರೋಸ್ಟೆಡ್ ಚೆನ್ನದಲ್ಲಿ 4 ಗ್ರಾಮ್ಸ್ ಇದೆ. ಟೋಟಲ್ ನಾನು ಬೆಳಗ್ಗೆ ಒಂದು 15 to 16 ಗ್ರಾಮ್ಸಷ್ಟು ಪ್ರೋಟೀನ್ ತೊಗೊಂಡಿದ್ದೀನಿಪ್ಪ. ಓಕೆನಾ. ಅದು ನನ್ನ ಬ್ರೇಕ್ಫಾಸ್ಟು. ಸೊ ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ನಾನು ಏನು ತೊಗೊತಾ ಇದ್ದೀನಿ ಅಂತಂದರೆ, ಏನಪ್ಪ ಅದು, ಒಂದು ಬಾಟ್ಲಷ್ಟು ನೀರು ತೊಗೊತಾ ಇದ್ದೀನಿ. ಇನ್ನು ನಾನೊಂದು ಕಮೆಂಟ್ ಬಗ್ಗೆ ಮಾತಾಡಬೇಕು ಯಾಕಂತಂದರೆ ನಾನು ಅಲ್ಲಿ ವೀಡಿಯೋ ಎಡಿಟ್ ಮಾಡೋಕ್ಕಾಗಲ್ಲ, ಅದರಲ್ಲೂ ನನಗೆ ವೀಡಿಯೋ ಕೂಡ ಇರಲಿಲ್ಲ, ಏನೂ ಮಾಡ್ಕೊಂಡಿರಲಿಲ್ಲ. ಸೊ ಏನಪ್ಪ ಅಂತಂದರೆ, ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ಅದಕ್ಕೂ ಮೊದಲು ಇದ್ರ ಬಗ್ಗೆ ಹೇಳ್ತೀನಿ ನೋಡಿ. ಸೊ ಇದೆಯಲ್ವಾ, ಇದು ಗೋಧಿ ಹಿಟ್ಟು ಸ್ನೇಹಿತರೆ. ಗೋಧಿ ಹಿಟ್ಟು ಅಂದರೆ ಇದ್ರ ಬಗ್ಗೆ ಡೀಟೇಲಾಗಿ ಆಮೇಲೆ ಹೇಳ್ತೀನಿ. ಇದರಲ್ಲಿ 100 ಗ್ರಾಮ್ಸ್ ಆಫ್ ಹಿಟ್ಟಲ್ಲೇ ನಮಗೆ 40 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ನನಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರು ತರಿಸಿರೋದು, ಸರ್ಚ್ ಮಾಡಿ ಪ್ರೋಟೀನ್ಗೆ ಏನು ತೊಗೋಬೇಕು ಅಂತ ಅವ್ರು ಸರ್ಚ್ ಮಾಡಿ ತರಿಸ್ಕೊಟ್ಟಿದ್ದಾರೆ. ಅವ್ರಿಗೂ ನನಗೂ ಕೂಡ, ಅಂದರೆ ನಾವು ವೆಜ್ ದಿವಸ ಯಾವತ್ತು ತಿಂತೀವೋ ಆವತ್ತು ಇದನ್ನು ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಅದರಲ್ಲೇ ಸಿಕ್ಬಿಡುತ್ತೆ. 2 ಚಪಾತಿ ತಿಂದ್ರೇ ನಮಗೆ 20 ಗ್ರಾಮಷ್ಟು ಪ್ರೋಟೀನ್ ಸಿಗುತ್ತೆ ಅಂತ. ಓಕೆನಾ. ಇನ್ನು ನಾನು ಆ ಕಮೆಂಟ್ ಬಗ್ಗೆ ಮಾತಾಡ್ತಿದ್ನಲ್ಲ, ಸ್ಟಾರ್ಟಿಂಗಲ್ಲಿ ನಾನು 5 ಡೇಸ್ದು ವೆಯ್ಟ್ ಹಾಕಿದ್ದೀನಿ ನೋಡಿ. 20 ಸೆಕೆಂಡ್ಸೇ ನಾನು ವೀಡಿಯೋ ಮಾಡೋದು. ಅದರಲ್ಲಿ ಏನಾದರೂ ವಲ್ಗರಾಗಿ ಕಾಣ್ತಾ ಇದೆಯಾ ಅಲ್ವಾ, ಏನಾದರೂ ಕೆಟ್ಟದಾಗಿ ನನಗೇನಾದರೂ ನನ್ನ ಬಾಡಿ ನಾನೇನಾದರೂ ಇದು ಮಾಡಿದ್ದೀನ ನನಗೆ ಗೊತ್ತಿಲ್ಲ. ಜಸ್ಟು ನನ್ನ ಕಾಲುಗಳಷ್ಟೇ ಕಾಣಿಸ್ತಿದೆ ಸ್ನೇಹಿತರೆ.
ಒಬ್ರು ಯಾರೋ ಗೊತ್ತಿಲ್ಲ ಎಷ್ಟು ಪಬ್ಲಿಕಲ್ಲಿ ಬಂದು ಹೆಂಗೆಲ್ಲ ಮಾತಾಡ್ತಾರೆ ಅಂದರೆ, ನಾನು ಆ ಕಮೆಂಟ್ನಿಲ್ಲಿ ಹಾಕಿರ್ತೀನಿ ನೋಡಿ. ಫ್ಯಾಮ್ಲಿಗಳು ನೋಡ್ತಾ ಇರ್ತಾರೆ, ಫ್ಯಾಮ್ಲಿ ಮೆಂಬರ್ಸ್ ನೋಡ್ತಾ ಇರ್ತಾರೆ, ಹೊಟ್ಟೆಗೆ ಏನು ತಿಂತಾರೆ ಅಂತ ಕೂಡ ಗೊತ್ತಿಲ್ಲ ನಿಜವಾಗ್ಲೂ ಅವರು. ಈ ಆ ಥರ ಕಮೆಂಟ್ಗಳಿಗೆ ನೀವು ಆ ಥರ ಏನಾದರೂ ಕಮೆಂಟ್ಗಳು ಮಾಡಬೇಕು ಅಂತಂದರೆ ಎಷ್ಟೋ ಜನ ಹೇಗೇಗೋ ವೀಡಿಯೋಗಳು ಮಾಡ್ತಾರೆ. ಸೊ ಅವ್ರ ಹತ್ರ ಹೋಗಿ ನೀವು ವೀಡಿಯೋ ಹಾಕಿ. ನಾನು ಯಾವಾಗ್ಲೂ ಇನ್ಕ್ಲೂಡ್ ನೋಡಿ ಈ ಥರ ಬಟ್ಟೆಗಳೇ ಹಾಕೋದು. ನಾನು ಅವತ್ತು ಫಸ್ಟ್ ಡೇ ಎಕ್ಸಸೈಸ್ ತೋರಿಸ್ದಾಗಲೂ ಕೂಡ ನಾನು ಯಾವಾಗಲೂ ಟೀ ಶರ್ಟು, ಲೆಗ್ಗಿನ್ಸ್ ಇದ್ದರೆ ಲೆಗ್ಗಿನ್ಸ್ ಮೇಲೆ ಟೀ ಶರ್ಟ್ ಹಾಕ್ಕೊತೀನಿ, ಇಲ್ಲ ಅಂತಂದರೆ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡೆ ನಾನು ಎಕ್ಸಸೈಸ್ ಮಾಡೋದು. ನನಗೆ ಎಲ್ಲೋ ನಾನು ಇದುವರೆಗೂ ಪ್ಯಾಂಟು ಟೀ ಶರ್ಟಲ್ಲಿ ನಾನು ನಿಮ್ಗೆ ತೋರಿಸಲ್ಲ, ಜಸ್ಟ್ ಟೀ ಶರ್ಟ್ವರೆಗೂ ತೋರಿಸ್ತೀನಿ ಯಾವಾಗಾದರೂ ಎಕ್ಸಸೈಸ್ ಮಾಡ್ತಿದ್ರೆ. ಓಕೆನಾ. ನನಗೆ ಭಯ, ಯಾರು ಏನು ಅನ್ಕೊಬಿಡ್ತಾರೋ ಏನು ಅಂದ್ಬಿಡ್ತಾರೋ ಅಂತ ತುಂಬ ಭಯ ಪಡ್ತೀನಿ. ನನ್ನ ಕಾಲು ತೋರಿಸೋದಕ್ಕೂ ಕೂಡ ನೀವು ಈ ಥರ ಕಮೆಂಟ್ ಮಾಡ್ತೀರಾ ಅಂದರೆ ನಿಜವಾಗ್ಲೂ ನಿಮ್ಮ ಮನಸ್ಸಲ್ಲಿ ಎಷ್ಟು ಕೆಟ್ಟ ಬುದ್ಧಿ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಅವತ್ತು ಸಖತ್ತು ಬೇಜಾರು ಮಾಡ್ಕೊಂಡಿದ್ದೆ. 2 ಸಲ ಕಮೆಂಟ್ ಮಾಡಿದರು, ಅದನ್ನು ಕೂಡ ಡಿಲೀಟ್ ಮಾಡಿದ್ದೀನಿ. ಮತ್ತೆ 2 ಸಲ ಹಾಕಿದ್ದಾರೆ. ಪ್ಯಾಂಟ್ ತೆಗೆದ್ಬಿಟ್ಟು ವೆಯ್ಟ್ ಹಾಕಿದ್ರೆ 300 ಗ್ರಾಮ್ ಕಮ್ಮಿ ಆಗುತ್ತಂದರೆ ಹೌದಪ್ಪ, ಈಗ ನಮ್ಮ ಬಾಡಿಯಲ್ಲಿ ಬಟ್ಟೆನೇ ಒಂದು ಅರ್ಧ kg ಇರುತ್ತೆ ಅಲ್ವಾ. ನಾನು ಕೆಲವೊಂದು ಸಲ ನಾನು ಲೈಟ್ ಪ್ಯಾಂಟ್ಗಳು ಹಾಕಿರಲ್ಲ, ತುಂಬ ರಫ್ ಇರುತ್ತೆ, ಹಾರ್ಡ್ ಇರುತ್ತೆ. ನಾನೇ ಇನ್ಕ್ಲೂಡ್ ವೆಯ್ಟ್ ಕೂಡ ಮಾಡಿ ನೋಡಿದ್ದೀನಿ. ಒಂದೊಂದು ಪ್ಯಾಂಟು 300-350 ಗ್ರಾಮ್ಸ್ ಇರುತ್ತೆ. ಹೌದು, ಇನ್ನೊಂದು ನಾನು ವೆಯ್ಟ್ ನಿಮಗೆ ತೋರಿಸಿದ್ರೆ ತಾನೇ ನಾನು ಎಷ್ಟಿದ್ದೀನಿ ಅಂತ ನಿಮಗೂ ಮೋಟಿವ್ ಆಗುತ್ತೆ. ಓಕೆ, ಇವತ್ತು ಹಿಂಗಾಗಿದೆ ಅಂತ ನಿಮಗೂ ಗೊತ್ತಾಗೋದು. ಅದನ್ನು ಬಿಟ್ಟು ನಿಮ್ಮ ಮೈಂಡಲ್ಲಿ ಹೆಂಗೆಂಗೋ ತೊಗೊಂಡು ಅವ್ರಿಗೆ ಮಾತ್ರನೇ ನಾನು ಹೇಳ್ತಾ ಇರೋದು ಸ್ನೇಹಿತರೆ. ನೀವು ನೋಡಿ, ಆ ಸ್ಟಾರ್ಟಿಂಗ್ ನಾನು 5 ಡೇಸ್ದು ನಾನು ವೆಯ್ಟ್ ಅನ್ನೋದು ಹಾಕಿದ್ದೀನಿ. ಕಾಲು ಬಿಟ್ಟರೆ ಬೇರೆ ಏನಿದೆಪ್ಪ, ಮೊಣಕಾಲ್ವರೆಗೂ ಫ್ರಾಕ್ ಹಾಕ್ಕೊಂಡು ವೀಡಿಯೋಗಳು ಮಾಡೋರು ಎಷ್ಟು ಜನ. ಹಾಗಂತ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ನಂದು ಮೊಣಕಾಲು ಕೂಡ ಕಾಣ್ತಾ ಇಲ್ಲ, ಜಸ್ಟು ನೀಗಿಂತ ಕೆಳಗಡೆ ಕಾಲು ಕಾಣಿಸ್ತಾ ಇದೆ. ಅದಕ್ಕೆ ಫಸ್ಟ್ ಹೆಂಗೆ ಹಾಕಿದ್ದಾರೆ ಗೊತ್ತಾ, ನಿಜವಾಗ್ಲೂ ಅದನ್ನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ನೋಡಿದ್ರೆ ಏನು ಅಂದ್ಕೊಳ್ಳಲ್ಲ, ಅದು ನನ್ನ ಮೇಲೆ ಹೆಂಗೆ ಎಫೆಕ್ಟ್ ಬೀಳುತ್ತೆ ಅಂತ ಇವ್ರಿಗೆ ಗೊತ್ತಿಲ್ವಾ. ನನ್ನ ಮನೆಯವ್ರು ಏನೂ ಬೈಯಲ್ಲ. ಓಕೆನಾ. ಅವ್ರ ಮುಂದೆನೇ ನಾನು ವೆಯ್ಟ್ ಚೆಕ್ ಮಾಡ್ತಾ ಇರ್ತೀನಿ. ಅವ್ರು ಯಾವಾಗಲೂ ನಗ್ತಾ ಇರ್ತಾರೆ, ಜಾಸ್ತಿ ಆಗಿದ್ದರೆ ನಕ್ಕೊಂಡು ನೀನು ಇಷ್ಟೇ ಬಿಡು ಅಂತ ಕಾಮಿಡಿ ಮಾಡ್ತಾ ಇರ್ತಾರೆ. ಅವ್ರ ಮುಂದೆನೇ ನಾನು ಡೈಲಿ ವೆಯ್ಟ್ ಚೆಕ್ ಮಾಡ್ತೀನಿ. ಅವ್ರೇನು ಬೈ ಮೀನ್ಸ್ ನೀವು ಈ ಥರ ಎಲ್ಲ ಹಾಕೋದ್ರಿಂದ ಅವ್ರ ಮೈಂಡ್ ಚೇಂಜ್ ಆಗಿ ನೀನು ವೀಡಿಯೋಸಲ್ಲೆಲ್ಲ ಹಿಂಗೆಲ್ಲ ಇದು ಮಾಡ್ತೀಯ ಅಂತ ನೋಡಿ ಈ ಥರ ಎಲ್ಲ ಹಾಕಿದ್ದಾರೆ ಬಿಟ್ಬಿಡು ಅಂತ ಅವ್ರು ಸ್ಟ್ರಾಂಗಾಗಿ ಏನಾದರೂ ಇದು ಮಾಡಿದ್ರೆ ನಾನು ಏನು ಮಾಡೋದು. ಓಕೆನಾ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಇನ್ನು ನಾನು ಅದೇ ಪೌಡ್ರ್ ಬಗ್ಗೆ ಹೇಳಿದ್ನಲ್ವ, ನೋಡಿ ಇಲ್ಲಿ 40 ಗ್ರಾಮ್ಸ್ ಹಾಕಿದ್ದಾರೆ. ಇದು ಅರೌಂಡ್ 120 ರೂಪೀಸ್ ಏನೋ 1 kg ಗೋಧಿ ಹಿಟ್ಟು ಸ್ನೇಹಿತರೆ. ಗೋಧಿ ಹಿಟ್ಟಲ್ಲ, ಇಲ್ಲಿ ಹಾಕಿದ್ದಾರೆ ನೋಡಿ. ಅದೇನೋ ಹಾಕಿದ್ರು ಮರ್ತೋದ್ನಲ್ಲಪ್ಪ. ಸೋಯಾ ಮತ್ತು ಚೆನ್ನ ದಾಲು, ಇನ್ನೇನು ಶಬರಿ ಶೀಟ್ಸ್ ಅಂತಲೇ ಏನೋ ಇದೆ ಅಲ್ವಾ ಅದು. ಸೊ ಇಲ್ಲಿ ನೋಡಿ, ಪ್ರತಿ 100 ಗ್ರಾಮ್ಗೆ 40 ಗ್ರಾಮ್ಸ್ ಆಫ್ ಪ್ರೋಟೀನ್ ಇದೆ. ಓಕೆನಾ. 353 ಕ್ಯಾಲೋರೀಸು. ನಾವು ಡೈಲಿ 100 ಗ್ರಾಮ್ಸ್ ತೊಗೊಳ್ಳಲ್ಲ ಸ್ನೇಹಿತರೆ. ನಾನು ಜಸ್ಟ್ 50 ಗ್ರಾಮ್ಸಲ್ಲೇ 2 ಚಪಾತಿ ಮಾಡ್ಕೊಂಡಿದ್ದೀನಿ. ಫುಲ್ ಹೊಟ್ಟೆ ತುಂಬೋಗುತ್ತೆ. ಅರ್ಧ ಅಂದರೆ 352ರಲ್ಲಿ ಅಂದರೆ ಅರೌಂಡ್ ನಮಗೆ ಒಂದು 175 ಅಷ್ಟೇ ಕ್ಯಾಲೋರೀಸು. ಒಂದೊಂದು ಚಪಾತಿ 100 ಕ್ಯಾಲೋರಿ ಅಂದರೂ ಕೂಡ 200 ಕ್ಯಾಲೋರೀಸೇ ಆಗೋದು. ಈಗ ಬೇಯಿಸಿ ತೊಗೊಳ್ಳೋದ್ರಿಂದ ಇದು ನಮಗೆ 50 ಗ್ರಾಮ್ಸಲ್ಲೇ 20 ಗ್ರಾಮ್ಸ್ ಪ್ರೋಟೀನ್ ಸಿಕ್ಬಿಡುತ್ತೆ ಅಂದರೆ ಆರಾಮಾಗಿ ತೊಗೋಬೋದು. ನನಗಂತೂ ಫುಲ್ ಖುಷಿ ಇದೆ ಇದ್ರ ಬಗ್ಗೆ. ಯೂಸ್ ಮಾಡ್ತೀನಿ, ನೋಡೋಣ. ನಾನು ನಿಮಗೆ ಯಾರಿಗಾದರೂ ಅಯ್ಯೋ ಪ್ರೋಟೀನ್ಗೆ ಏನು ತೊಗೊಳ್ಳೋದು ಇದು ಸ್ವಿಗ್ಗಿಯಲ್ಲಿ ಸಿಗುತ್ತೆ ಸ್ನೇಹಿತರೆ. ಸ್ವಿಗ್ಗಿಯಲ್ಲಿ ನಮ್ಮ ಮನೆಯವರು ಆನ್ಲೈನಲ್ಲಿ ತರಿಸಿದ್ದು. ಅದ್ರ ಬಗ್ಗೆ ಇನ್ನೂ ನೀಟಾಗಿ ತಿಳ್ಕೊಂಡು ಹೇಳ್ತೀನಿ, ಯಾಕಂದರೆ ನಾನು ಫಸ್ಟ್ ಯೂಸ್ ಮಾಡಬೇಕು. ಬಟ್ ನನಗಿದು ಹ್ಯಾಪಿ ಆಯಿತು. ಯಪ್ಪ, ನಾವು ಈಗ ಸಾವಿರಾನುಗಟ್ಟಲೆ ಇಟ್ಟು ಪ್ರೋಟೀನ್ ಪೌಡರ್ ಅಂತೆ, ವೇ ಪ್ರೋಟೀನ್ ಅಂತೆ, ಅವು ಇವು ತೊಗೊಳ್ಳೋದಕ್ಕಿಂತ ಬೆಸ್ಟ್ ಇದು 1 kg ತೊಗೊಂಡ್ರು ಕೂಡ 50 ಗ್ರಾಮ್ಸ್ ನೋಡಿ ಸ್ನೇಹಿತರೆ. ಒಂದು 8 ಗ್ರಾಮ್ಸ್ ಜಾಸ್ತಿ ಇದೆ ಆ ಕಡೆ ಈ ಕಡೆ. ಓಕೆನಾ. 50 ಗ್ರಾಮ್ಸ್ ನೋಡಿ ತೊಗೊತಾ ಇದ್ದೀನಿ. 58 ಗ್ರಾಮ್ಸ್ 60 ಗ್ರಾಮ್ಸ್ ಅಂದ್ಕೊಳ್ಳಿ. ಓಕೆನಾ. ನಾನು ಇದನ್ನು ನೀಟಾಗಿ ಏನಿಲ್ಲ, ಒಂಚೂರು ಉಪ್ಪು ಹಾಕ್ಬಿಟ್ಟೆ, ಒಂಚೂರು ನೀರು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಅಷ್ಟೇ ಹೊಸ್ತಿದ್ದು ಮಾಮೂಲಿ ಚಪಾತಿ ಥರನೇ ಇದು ಸಾಫ್ಟಾಗಿ ಬರ್ತಾಯಿದೆ. ಮತ್ತು ಇದು ಸಾಫ್ಟಾಗಿದೆ, ನನಗೆ ತಿನ್ನೋವಾಗ ತುಂಬ ಸಾಫ್ಟ್ ಅನಿಸ್ತು. ಸೇಮ್ ಚಪಾತಿ ಇದೆ. ಇದರಲ್ಲಿ ನಾನು ಹೇಳಿಲ್ವ, ಚೆನ್ನ ದಾಲು, ಸೋಯಾ ಪೌಡರ್ ಹಾಕಿದ್ದಾರೆ. ಅದಾದಮೇಲೆ ಇನ್ನೊಂದೇನೋ ಶಬರಿ ಸೀಡ್ಸು ಏನೋ ಅದು ಸರಿಯಾಗಿ ನೋಡ್ಕೊಂಡಿಲ್ಲ, ಸಾರಿ ಅದು. ಓಕೆನಾ. ಇಷ್ಟನ್ನು ಹಾಕಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇಫ್ ಇನ್ ಕೇಸ್ ಯಾರಿಗಾದರೂ ಬೇಕು ಅಂದರೆ ಅದರಲ್ಲಿ ಅದು ಇಲ್ಲೇ ಫೋಟೋ ಎಲ್ಲ ಇದೆಯಲ್ವಾ,
ಸರ್ಚ್ ಮಾಡಿ ನೋಡಿ ನಿಮ್ಗೆ ಅದ್ರ ಬಗ್ಗೆ ಏನು ಅಂತ. ಆ ಮನೆಯವ್ರು ತುಂಬ ಸರ್ಚ್ ಮಾಡಿ 250 ಇದೆ, ಬೇರೆದು 250 ರೂಪಾಯಿಂದ ಎಲ್ಲ ಇದೆ ಅಂತ. ನಾವು ಮಿಡಿಲ್ ಕ್ಲಾಸ್ ಅವರಲ್ವ ಸ್ನೇಹಿತರೆ, ಒಂದೊಂದು ರೂಪಾಯಿ ನೋಡ್ತೀವಲ್ವ, ಯಾವುದ್ರಲ್ಲಿ ಒಂದು ಕಮ್ಮಿ ಇರುತ್ತೆ, ಯಾವುದು ಬೆಸ್ಟಾಗಿರುತ್ತೆ, ಬೆಸ್ಟಾಗಿರಬೇಕು, ಸ್ವಲ್ಪ ಕಮ್ಮಿ ಚಾರ್ಜಸ್ಸು. ನೀವು ಅನ್ಕೋಬೋದು 30 ರೂಪಾಯಿ, 35 ರೂಪಾಯಿ, 40 ರೂಪಾಯಿಗೆ 1 kg ಗೋಧಿ ಹಿಟ್ಟು ಸಿಗುತ್ತೆ ತೊಗೋಬೋದು ಅಂತ. ನಿಮ್ಮಿದು ಸ್ನೇಹಿತರೆ. ನನಗೆ ಮೇಯ್ನ್ ಹೆಲ್ದಿ ವೇಯಲ್ಲಿ ಹೋಗಬೇಕು, ಮೇಯ್ನು ಪ್ರೋಟೀನ್ ಪೌಡ್ರ್ ಸಿಗಬೇಕು, ಬಾಡಿಗೆ ತಕ್ಕಂತಹ ಪ್ರೋಟೀನ್ ಬೇಕಾಗಿರೋದ್ರಿಂದ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಚಪಾತಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡೆ, ಓಕೆನಾ. ಅದೇ ಆವಾಗಲೇ ಹೇಳ್ತಿದ್ದೆ, ಸ್ವಲ್ಪ ದಯವಿಟ್ಟು ಯೋಚನೆ ಮಾಡಿಕೊಂಡು ಕಮೆಂಟ್ ಮಾಡಿ. ನಾನು ನಿಜ ಎಷ್ಟು ಬೇಜಾರು ಮಾಡಿಕೊಂಡ್ರೆ ಡೇ ಫುಲ್ ನನ್ನ ಮೈಂಡ್ ಅದರಲ್ಲೇ ಇತ್ತು. ಯಾಕೆ ಹಿಂಗೆ ಹಾಕಿದ್ದಾರೆ, ನಾನು ಏನು ಮಾಡಬಾರ್ದು ಮಾಡಿಬಿಟ್ಟಿದ್ದೀನಿ. ಆ ಥರದ್ದು ಏನು ಆಗಿದೆ ಆ ವಿಡಿಯೋದಲ್ಲಿದೆ. ಡೈಲಿ ನಾನು ಅದು 20 ಸೆಕೆಂಡ್ಸೇ ತೋರಿಸೋದು ವೀಡಿಯೋನ, ಜಸ್ಟ್ ಕಾಲುಗಳು ವೆಯ್ಟ್ ತೋರಿಸೋದಕ್ಕೂ ಈ ಥರ ಎಲ್ಲ ಯೋಚನೆ ಮಾಡ್ತಾರೆ. ಅಂದರೆ ನಿಮಗೆ ನನ್ನ ಹತ್ರ ಬಂದು ಅನ್ನಕ್ಕೆ ಧೈರ್ಯ ಇದೆ, ಬೇರೆ ಯಾರ್ಯಾರು ಹೆಂಗೆಂಗೆ ಅಂತ ಹೇಳಿದ್ನಲ್ವ, ಅವ್ರ ಹತ್ರ ನಿಮ್ಗೆ ದಮ್ಮಿದ್ರೆ ನೀವು ಹೋಗಿ ಹಾಕ್ತಾರೆ. ಕಮೆಂಟ್ ಮಾಡಿ, ಮೈ ತುಂಬ ಬಟ್ಟೆ ಹಾಕ್ಕೊಳ್ಳಿ. ಏನೋ ಹಾಕಿದ್ರಪ್ಪ, ಏನು ಅಂತಂದರೆ ಏನೋ ಹಾಕಿದ್ರು, ನನಗದು ಸರಿಯಾಗಿ ಬರ್ತಾ ಇಲ್ಲ. ಏನು ಪ್ಲಾಟ್ಫಾರ್ಮ್ ಏನೋ ಹೇಳಿದ್ರಪ್ಪ, ಆನ್ಲೈನು ಈ ಥರ ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ಇದ್ದಾಗ ಮೈ ತುಂಬ ಬಟ್ಟೆ ಹಾಕ್ರಿ, ನೆಟ್ಟಿಗೆ ಬಟ್ಟೆ ಹಾಕ್ರಿ ಅಂದರೆ ಏನು ಆ ಥರದ್ದು ಹಾಕ್ಕೊಂಡಿದ್ದೀನಿ ಅಂತಲೇ ಗೊತ್ತಿಲ್ಲ. ನಾನು ಅವ್ರ ಜೊತೆ ಐಡಿನ ಕೂಡ ನಾನು ರಿಮೂವ್ ಮಾಡಿದ್ದೀನಿ. ಅವ್ರು ಏನೇ ಕಮೆಂಟ್ ಮಾಡಿದ್ರು ಕೂಡ ಬರಬಾರ್ದು ಅಂತ ಅಂದ್ಬಿಟ್ಟು. ಅಷ್ಟು ಬೇಜಾರಾಗೋಯ್ತು ನಿಜವಾಗ್ಲೂ. ಇನ್ನು ಮಧ್ಯಾಹ್ನಕ್ಕೆ ನಾನು ಏನು ತೊಗೊತಾ ಇದ್ದೀನಿ ಊಟ ಅಂದರೆ 2 ಚಪಾತಿ, ತುಪ್ಪ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಗುಡ್ ಫ್ಯಾಟ್ ಅಲ್ವಾ, ಗೋಡಂಬಿಯಲ್ಲಿ ಗುಡ್ ಫ್ಯಾಟ್ಸ್ ಇರುತ್ತೆ, ಹಂಗೆ ಇದರಲ್ಲೂ ಕೂಡ ಗುಡ್ ಫ್ಯಾಟ್ ಇರುತ್ತೆ, ಓಕೆನಾ. ಸೊ ಆಮೇಲೆ ಹೀರೆಕಾಯಿ ಮತ್ತು ಸೌತೆಕಾಯಿ ಹಾಕಿ ಚೆನ್ನಾಗಿ ಗೊಜ್ಜು ಥರ ಪಲ್ಯ ಮಾಡ್ಕೊಂಡಿದ್ದೆ, ಸೂಪರಾಗಿತ್ತು. ಇದೆರಡು ತೊಗೊಂಡೆ ಸ್ನೇಹಿತರೆ. ಇದಾದಮೇಲೆ ಒಂದು ಇದು ತಿಂದೆ, ಓಕೆನಾ. ಇದು ತಿಂದ ಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಒಂದು 200 ಗ್ರಾಮ್ಸ್ ಆಫ್ ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ದೀನಿ, ಓಕೆನಾ. ಸ್ವೀಟ್ ಪೊಟ್ಯಾಟೊ ಬೇಯಿಸಿದ್ದೆ, ಅದನ್ನು ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಬ್ಲೌಸ್ ಅರ್ಜೆಂಟ್ ಇತ್ತು. ಇದರಲ್ಲಿ ತಿಂದಿದ್ದೀನಿ ಸ್ನೇಹಿತರೆ. ಹತ್ರ ಒಂದು 200 ಗ್ರಾಮ್ಸ್ ತೊಗೊಂಡಿರ್ತೀನಿ, ಓಕೆನಾ. ಅದು ನೈಟ್ಗೆ ಒಂದು 300 ಗ್ರಾಮ್ಸ್ ಆಫ್ ಪಪ್ಪಾಯ ತೊಗೊಂಡು ಕಂಪ್ಲೀಟ್ ಮಾಡಿದೆ. ಯಾಕಂದರೆ ಬೆಳಗ್ಗೆ ಮಧ್ಯಾಹ್ನ ಹೆವಿ ಇತ್ತು. ಆಮೇಲೆ ಸ್ವೀಟ್ ಪೊಟ್ಯಾಟೊ ಬೇರೆ ತೊಗೊಂಡಲ್ವ, ಸ್ವೀಟ್ ಪೊಟ್ಯಾಟೊ ತಿಂದ್ಬಿಟ್ರಿ ಅಂದರೆ ನಿಮ್ಗೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ. ಸೊ ಹಾಗಾಗಿ ಇನ್ನು ಅದು ತೊಗೊಂಡಿದ್ನಲ್ವ. ಆಮೇಲೆ ಒಂದು ಪೀಸಷ್ಟು ಮಾವಿನಕಾಯಿ ತೊಗೊಂಡಿದ್ದೆ, ಅದೊಂದು 100 ಕ್ಯಾಲೋರೀಸ್ ಇರುತ್ತೆ. ಓವರಾಲ್ ನನ್ನ ಕ್ಯಾಲೋರೀಸ್ ಇವತ್ತು 1300 ಒಳಗಡೆನೇ ಇದೆ ಸ್ನೇಹಿತರೆ. ನೋಡೋಣ ನಾಳೆ. ಅದೇ ಇವತ್ತಿಗೆಲ್ಲ ಕ್ಲಿಯರ್ ಆಯಿತು ಸ್ನೇಹಿತರೆ. ಇನ್ಮೇಲೆ ವೆಯ್ಟ್ ಲಾಸ್ ಅನ್ನೋದು ಚೆನ್ನಾಗಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಾದರೆ ಓಕೆ. ನಾನು ಆದಷ್ಟು ಬೇಗ 70 ನೋಡಬೇಕು ಅಂದ್ಕೊಂಡಿದ್ದೀನಿ. ಈ ವಾರದಲ್ಲಿ ಒಂದು ವಾರ ಇದೆ, ಈ 10 ಡೇಸ್ ಆಗೋಷ್ಟರೊಳಗಡೆ, ಅದೇ ಜೂನ್ ಅಂತೀನಿ, ಆಗಸ್ಟ್ ಫಸ್ಟಷ್ಟರೊಳಗಡೆ ಅಟ್ಲೀಸ್ಟ್ 70 ಆದರೂ ದಾಟಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಓಕೆನಾ. 1-2 kgs ಕಮ್ಮಿ ಆಗಬೇಕು ಅಂದ್ಕೊಂಡಿದ್ದೀನಿ 10 ಡೇಸಲ್ಲಿ. ಆದರೆ ಐ ಆಮ್ ಸೋ ಹ್ಯಾಪಿ, ಓಕೆನಾ. ಸೊ ಅದರಲ್ಲಿ 5 ಡೇಸ್ ಕಂಪ್ಲೀಟ್ ಆಗಿದೆ, ಇನ್ನು 10 ಡೇಸಾ 11 ಡೇಸ್ ಇದೆ ಕರೆಕ್ಟಾಗಿ. ಆಗಸ್ಟ್ ಫಸ್ಟ್ಗೆ ನೋಡೋಣ. ಆಗಸ್ಟ್ ಫಸ್ಟಷ್ಟರೊಳಗಡೆ 2 kgs ಕಮ್ಮಿ ಆಗಿ 70 ಆದರೆ ಸಾಕು ಅಂದ್ಕೊಂಡಿದ್ದೀನಿ. ನೋಡೋಣ, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು. ದಯವಿಟ್ಟು ಯಾರೂ ಬೈಕೋಬೇಡಿ, ಅಕ್ಕ ಏನು ಇಷ್ಟೊಂದು ರಿಯಾಕ್ಟ್ ಆಗ್ತಾರೆ ಅಂತ. ನನಗೇನು ಬೇಜಾರು ಅಂತಂದರೆ, ನಾನು ಮಾಡದೇ ಇರೋ ತಪ್ಪಿಗೆಲ್ಲ ಅನ್ನಿಸ್ಕೋಬೇಕು ಅಂತ ನನಗೇನೂ ಇಲ್ಲ ಸ್ನೇಹಿತರೆ. ನಂಗೆ ಒಂದು ಸಲ ಬೇಜಾರಾಯಿತು ಯಾವಾಗ ಅಂತಂದರೆ, ನಾನು ಒಂದು ಫ್ರೆಂಡಿಗೆ ಸಜೆಸ್ಟ್ ಮಾಡ್ತಿದ್ದೆ, ನೀನು ಈ ಥರ ಯೂಟ್ಯೂಬ್ ಚಾನಲ್ಸ ಮಾಡ್ಬೋದಲ್ವಾ. ನನಗೆ ನಿಜ ಕೆಲವೊಂದು ಟೈಮ್ ನನಗೆ ಹಂಗೆ ಅನಿಸ್ಬಿಡುತ್ತೆ. ಫ್ರೆಂಡಿಗೆ ಹೇಳಿದಾಗ ನೀನು ತುಂಬ ಚೆನ್ನಾಗಿ ಇದು ಮಾಡ್ತೀಯಾ ಅಂತಂದಾಗ ಹೇಳಿದೆ ನಾನು, ಈ ಥರ ಮಾಡ್ಬೋದಲ್ಲ ಅಂತಂದರೆ, ಅಯ್ಯೋ ಎಲ್ಲರ ಹತ್ರ ಅವರು ಇವರು ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇರ್ತಾರೆ, ಅವ್ರ ಹತ್ರ ಎಲ್ಲ ಅನ್ಸ್ಕೊಳ್ಳೋಂಥ ಗ್ರಾಚಾರ ಏನು ಬಿಡುಮೇನು ಅಂತಂದರು. ಸೊ ಎಲ್ಲೋ ನನಗದು ಚುರುಕು ಅನ್ನಿಸ್ತು, ನೋಡು ನಾನು ಅನ್ನಿಸ್ಕೊಂಡು ಮಾಡ್ತಾಯಿದ್ದೀನಿ ಅನ್ನೋ ಥರ ಆಗೋಯ್ತಾ ಅಂತ. ಅದು ತುಂಬ ಬೇಜಾರು. ಅಂದರೆ ನನ್ನ ಪ್ಲಾಟ್ಫಾರ್ಮಲ್ಲಿ ನಾನು ಈ ಥರ ಎಲ್ಲ ಅನ್ನಿಸ್ಕೋಬೇಕಾ, ಮಾಡದೇ ಇರೋ ತಪ್ಪುಗೂ ನಾನು ಈ ಥರ ಅನ್ನಿಸ್ಕೋಬೇಕಾ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಸ್ನೇಹಿತರೆ. ದಯವಿಟ್ಟು ಆ ತಾಯಿ ನಮ್ಮಮ್ಮ ನೋಡಿದ್ರೆ ಸ್ವಲ್ಪ ಅರ್ಥ ಮಾಡಿಕೊಂಡು ಬೇರೆಯವ್ರಿಗೆ ಆ ಥರ ಹಾಕಕ್ಕೆ ಹೋಗಬೇಡಿ ಕಮೆಂಟು. ಎಲ್ಲರೂ ನಮ್ಮ ಥರನೇ ಮನಸತ್ವಗಳಿರಲ್ಲ ಅಲ್ವಾ, ಬೇಜಾರಾಗ್ಬೋದು, ಕೋಪ ಬರ್ಬೋದು ಅಲ್ವಾ. ಸೊ ನನಗೂ ಕೂಡ ತುಂಬ ಹರ್ಟ್ ಆಯಿತು, ಅದಕ್ಕೆ ನಾನು ಹೇಳಿದ್ದು, ಓಕೆನಾ. ಸೊ ಇದಾಗಿತ್ತು. ನಾಳೆ ಇನ್ನೊಂದು ಸೂಪರ್ ಆಗಿರೋಂಥ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.